ನಮಸ್ಕಾರ ಫ್ರೆಂಡ್ಸ್. NR ಮೈ ಹಾಬಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಯೂಟ್ಯೂಬ್ನಿಂದ ನಾನು ಏನನ್ನು ಕಲಿತೀನಿ ಅಂತ ಹೇಳುತ್ತೇನೆ. ಈ ವಿಡಿಯೋ ತಪ್ಪದೆ ಕೊನೆವರೆಗೂ ನೋಡಿ, ಏಕೆಂದರೆ ಭಾಳಷ್ಟು ಜನ ಇಲ್ಲ ನೆಗೆಟಿವ್ ಹೇಳ್ತಾ ಇದ್ದಾರೆ. ಅದಕ್ಕೆ ಇದು ನೋಡಿ, ನನ್ನ ಪುಟ್ಟ ಮಾರುತಿ 800 ಕಾರು ನಾನು ತೊಗೊಂಡಿದ್ದು ಸೆಕೆಂಡ್ ಹ್ಯಾಂಡಲ್ಲಿ. ಯಾಕೆಂದರೆ ನನಗೆ ಭಾಳ ಇಷ್ಟ ಇದಕ್ಕೆ. ನಮ್ಮ ಪರಿಸ್ಥಿತಿನೂ ಹೀಗೆ ಇದೆ, ಅದಕ್ಕೆ ನಾನು ಇದೇ ಕಾರ್ ತೊಗೊಂಡಿದ್ದೇನೆ. ನನಗೆ ಕಾರಿನ ಅವಶ್ಯಕತೆ ಭಾಳ ಇದೆ, ಅದಕ್ಕೆ ನಾನು ಇದೇ ಕಾರ್ ಬೇಕೆಂತ ಹಠ ಮಾಡಿ ತೊಗೊಂಡಿದ್ದೆ. ಅದು ನಮ್ಮ ಎಲ್ಲರ ದುಡ್ಡು ಇದರಲ್ಲಿದೆ. ಬನ್ನಿ, ಈಗ ಯೂಟ್ಯೂಬ್ನಿಂದ ನಾನು ಏನೇನು ಕಲಿತೆ ಅಂತ ಹೇಳುತ್ತೇನೆ. ಬನ್ನಿ, ನನಗೆ ಭಾಳ ನಾನು ಇದ್ದಾಗಿನಿಂದಲೇ ನನಗೆ ಕಾರ್, ಬಸ್, ಟ್ರಕ್ ಅಂದರೆ ಭಾಳ ಇಷ್ಟ. ಮತ್ತು ಓಡಿಸುವುದು, ರಿಪೇರಿ ಮಾಡೋದು ಅದೆಲ್ಲ ಭಾಳ ಇಷ್ಟ. ಅದಕ್ಕೆ ಭಾಳ ಇಷ್ಟ ಅಂತ ನನಗೆ ಡ್ರೈವಿಂಗ್ ಯಾರೂ ಕಲಿಸಿಲ್ಲ. ನಾನು ಡ್ರೈವಿಂಗ್ ಸ್ಕೂಲಲ್ಲಿ ಹೋಗಿದ್ದೆ, ಆದರೆ ಅಲ್ಲಿ ಅಷ್ಟಕ್ಕಷ್ಟೇ ಕಲಿಸಿದ್ರು ಅವರು. ಆಮೇಲೆ ಯೂಟ್ಯೂಬ್ನಿಂದನೇ ಕಲಿತೆ ನಾನು ಎಲ್ಲ ರೂಲ್ಸ್ ಅದೆಲ್ಲ. ಕಾರ ಹೇಗೆ ಕಂಟ್ರೋಲ್ ಮಾಡಬೇಕು, ಮತ್ತು ಏನಾದರೂ ಆದರೆ ಟೈರ್ ಹೆಂಗೆ ಬಿಚ್ಚಬೇಕು, ಅದೆಲ್ಲ ಯೂಟ್ಯೂಬ್ನಿಂದನೇ ಕಲಿತೆ ನಾನು. ನನಗೆ ಯಾರೂ ಕಲಿಸಿಲ್ಲ. ಮತ್ತು ಡ್ರೈವಿಂಗ್ ಕಾರು ಓಡಿಸೋದು ಸ್ವಲ್ಪ ಜನ ಕಲಿಸಿದ್ರು, ಆದರೆ ಇಷ್ಟ ಆಗಿಲ್ಲ ನನಗೆ. ಯೂಟ್ಯೂಬ್ನಿಂದನೇ ನಾನೇ ಕಲಿತೀನಿ. ಅವರೇನು ಕ್ಲಚ್ ಬಿಡು ಅಂತಾರೆ, ಎಸ್ಕಲೇಟ್ರ್ ಹಿಡ್ಕೊ ಅಂತಾರೆ. ಆವಾಗ ಫಾಸ್ಟ್ ಆಗುತ್ತೆ ಗಾಡಿ, ಒಂದೊಂದು ಸಲ ಫಾಸ್ಟ್ ಆಗುತ್ತೆ. ನಾನು ಏನು ಮಾಡುತ್ತೇನೆ, ಮೊದಲು ಕ್ಲಚ್ ಬಿಡುತ್ತೇನೆ, ಸ್ವಲ್ಪ ಮೂವ್ ಆದರೆ ಆಮೇಲೆ ಬೇಕಾದರೆ ಎಸ್ಕಲೇಟ್ರ್ ಒತ್ತುತ್ತೇನೆ. ಅದೇ ನಂದು. ಏನಾದರೂ ಅಪ್ಪಿದ್ದಾಗ ಏನೋ ಕಲ್ಲಿದ್ದಾಗ ಆವಾಗ ಎಸ್ಕಲೇಟ್ರ್ ಬೇಕಾಗುತ್ತೆ, ಅದಕ್ಕೆ ಏನೂ ಇಲ್ಲ. ನಾನು ಭಾಳ ಸಲ ಹೀಗೆ ಮಾಡುತ್ತೇನೆ. ಮೊದಲು ಕ್ಲಚ್, ಆಮೇಲೆ ಸ್ವಲ್ಪ ಮೂವ್ ಆದಮೇಲೆ ಎಸ್ಕಲೇಟ್ರ್ ಹಿಡಿಯುತ್ತೇನೆ. ಆಮೇಲೆ ನನಗೆ ಏನೇನು ಯಾವ ಸಾಮಾನು ಬಾಳಿಕೆ ಹೇಗೆ ಬರುತ್ತೆ, ಹೇಗೆ ವೇರಿಯಂಟರ್ ಆಗುತ್ತೆ, ಹಾಳಾಗುತ್ತೆ, ಅದೆಲ್ಲ ನನಗೆ ಯೂಟ್ಯೂಬ್ನಿಂದನೇ ಗೊತ್ತಾಗಿದೆ. ಆಮೇಲೆ ಯೂಟ್ಯೂಬ್ ನೋಡಿ ಆಮೇಲೆ ವಿಚಾರ ಮಾಡುತ್ತೇನೆ, ಹೀಗೆ ಮಾಡಿದರೆ ಈ ಪಾಠ ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಇನ್ನು ಯೂಟ್ಯೂಬ್ನಿಂದ ಯೂಟ್ಯೂಬ್ನಲ್ಲಿ ಒಬ್ಬೊಬ್ಬರು ಹೇಳ್ತಾರೆ, ಸುಳ್ಳು ಹೇಳ್ತಾರೆ, ನಿಜಾನೇ ಹೇಳ್ತಾರೆ. ನಾವು ಅದಕ್ಕೆ ಅದನ್ನು ತಿಳ್ಕೋಬೇಕು ಮೊದಲು, ಅಷ್ಟೇ. ಈಗ ನನಗೆ ಬೇರೆ ಕೆಲಸದಲ್ಲಿ ಇಂಟ್ರೆಸ್ಟ್ ಇಲ್ಲ, ಅದು ಯೂಟ್ಯೂಬ್ ನೋಡಿ ಮಾಡ್ತೇನೆ ಅಂದರೆ ಆಗೋದಿಲ್ಲ.
ನನಗೆ ಯಾವುದು ಇಂಟ್ರೆಸ್ಟ್ ಇದೆ ಅದನ್ನೇ ಮಾಡಬೇಕಲ್ಲ, ಅದನ್ನೇ ಯೂಟ್ಯೂಬ್ ನೋಡಿದರೆ ಸಕ್ಸಸ್ ಆಗೇ ಆಗುತ್ತೆ. ಕೆಲವರು ಹೀಗೆ ಯೂಟ್ಯೂಬ್ನಿಂದನೇ ಮೇಲೆ ಬಂದಿದ್ದು, ಈಗ ಅವ್ರಿಗೆ ಇಂಟ್ರೆಸ್ಟ್ ಛಲದಿಂದನೇ ಮೇಲೆ ಬಂದಿದ್ದು. ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತು ಮುಂದಿನ ವಿಡಿಯೋದೊಂದಿಗೆ ನಾನು ಸಿಗುತ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೆಳೆಯರಿ. ನನ್ನ ಫ್ರಂಟ್ ಕ್ಯಾಮ್ರಾ ಅಷ್ಟನ್ನು ಚೆನ್ನಾಗಿಲ್ಲ, ಬ್ಯಾಕ್ ಕ್ಯಾಮ್ರಾ ಭಾಳ ಚೆನ್ನಾಗಿದೆ. ಈಗ ಬ್ಯಾಕ್ ಕ್ಯಾಮ್ರಾದಲ್ಲೇ ಶೂಟ್ ಮಾಡ್ತಾ ಇದ್ದೇನೆ.